ಕೆನಡಾದಲ್ಲಿ ಕನ್ನಡಿಗ ಚಂದನ್ಗೆ ಕೆಲ ದುಷ್ಕರ್ಮಿಗಳು ಗುಂಡಿನ ದಾಳಿಯನ್ನು ನಡೆಸಿ ಕೊಲೆ ಮಾಡಿದ್ದಾರೆ. ನಿನ್ನೆ ರಾತ್ರಿಯಷ್ಟೇ ಕುಟುಂಬಸ್ಥರಿಗೆ ವಿಚಾರ ಕೂಡ ಅಷ್ಟೇ ಗೊತ್ತಾಗಿರುವಂಥದ್ದು. ಚಂದನ್ ಅವರ ಕುಟುಂಬ ತ್ಯಾಮಗೊಂಡ್ಲುನಲ್ಲಿರುವಂಥದ್ದು. ಈಗಾಗಲೇ ಚಂದನ್ ಅವರ ತಾಯಿ ಶೈಲಜಾ ಕೂಡ ಈಗ ನನ್ನ ಜೊತೆ ಇದ್ದಾರೆ. ಅವ್ರನ್ನೂ ಕೂಡ ನಾನು ಮಾತನಾಡ್ತೀನಿ. ಅಮ್ಮ, ನಿಮ್ಮ ಮಗ ಚಂದನ್ ಈ ರೀತಿ ಅಂತ ಸುದ್ದಿ ಕೇಳ್ತೀನಿ ಅಂತ ಬಹುಶಃ ನೀವು ಅನ್ಕೊಂಡಿರ್ಲಿಲ್ಲ. ಬಹುಶಃ ನಿನ್ನೆ ಎಷ್ಟೊತ್ತಿಗೆ ವಿಚಾರ ಗೊತ್ತಾಯ್ತು? ಯಾರು ಹೇಳಿದ್ರು? ಗೊತ್ತಾಯ್ತು ಸರ್, 8:30 ಹಂಗೆ ಗೊತ್ತಾಯ್ತು ಸರ್. ಇಂಗ್ಲೀಷಲ್ಲಿ ಇಂಟರ್ನ್ಯಾಷನಲ್ ಅಂತ ಕಾಲ್ ಬಂದ್ಬಿಟ್ಟು ಫೋನಲ್ಲಿ ಫೋನ್ ಮಾಡಿದ್ರು ಸರ್. ಆವಾಗ ನಮ್ಮ ಯಜಮಾನ್ರಿಗೆ ಮಾತಾಡಬೇಕು ಏನೋ ಗೊತ್ತಿಲ್ಲ, ಭಯ ಆಯಿತು ಏನು ಅಂತ. ಆವಾಗ ಎತ್ತಲಿಲ್ಲ. ಇನ್ನೊಂದು ಸರಿ ಮತ್ತೆ ಮಾತಾಡಿದ್ರು, ಮತ್ತೆ ಕಾಲ್ ಮಾಡಿದ್ರು. ಆವಾಗ ನಾನು ಎತ್ತಿದೆ ಫೋನು. ಆಮೇಲೆ ಫೋನ್ ಮಾಡಿದ್ರು ಸರ್ ನಮ್ಮ ಮಗನಿಗೆ, ಹಿಂಗೆ ಇದು ಬರ್ತೈತೆ ಫೋನು, ಮಾತಾಡಬೇಕೋ ಬೇಡವೋ ಅಂತ ಕೇಳೋಣ ಅಂತ ಅವ್ನು ರಿಂಗ್ ಕೊಟ್ಟರು ನಮ್ಮ ಮಗನಿಗೆ. ಅವನು ಅಷ್ಟೊತ್ತು ಡೆತ್ ಆಗಿದ್ನಲ್ಲ, ರಿಂಗ್ ಆಗ್ತಿತ್ತು ಅಷ್ಟೇ, ಅವನೇನು ಮಾತಾಡಲಿಲ್ಲ. ಆಮೇಲೆ ಇಟ್ಬಿಟ್ರು ಸರ್. ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮತ್ತೆ ಕಾಲ್ ಬಂತು. ಆವಾಗ ತೆಲುಗು ಒಳಗೆ ಯಾರೋ ಮಾತಾಡಿದ್ರು ಸರ್, ಹಿಂಗೆ ಶೂಟ್ ಆಗ್ಬಿಟ್ಟೈತೆ, ಡೆತ್ ಆಗಿಬಿಟ್ಟಿದ್ದಾನೆ ಅಂತ ಹೇಳಿದ್ರು ಸರ್. ಚಂದನ್ನು ಎಷ್ಟು ವರ್ಷ ಆಯಿತು ಕೆನಡಾಗ ಹೋಗಿ? ಮತ್ತು ಎಷ್ಟು ಪ್ರತಿದಿನ ನಿಮ್ಗೆ ಫೋನ್ ಮಾಡಿ ಮಾತಾಡ್ತಾ ಇದ್ರೆ ಹೇಗೆ ಅಂತ? ಮೊದಲು ಮಾತಾಡ್ತಾ ಇದ್ದ ಸರ್, ಈಗ ಈ CEO ಆಗಿದ್ದ, ಬ್ಯುಸಿ ಆಗಿಬಿಟ್ಟಿದ್ದ. ಈಗ 2-3 ದಿನಕ್ಕೆ ಒಂದೊಂದು ಸರಿ ಮಾತಾಡ್ತಾ ಇದ್ದ. ಆವಾಗ ನಮ್ಮ ಯಜಮಾನ್ರ ಹತ್ರ ಮಧ್ಯರಾತ್ರಿ ಮಾತಾಡ್ತಾ ಇದ್ದ ಸರ್. ಬೆಂಗಳೂರಲ್ಲೂ ಕೂಡ ಅಷ್ಟೇ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಿದ್ದ ಮಗ. ಬಹುಶಃ ಬೆಂಗಳೂರಿನಲ್ಲಿ ಇದ್ದಿದ್ರೆ ಪ್ರತಿದಿನ ಮನೆಗೆ ಬಂದವರು, ಆ ಖುಷಿ ಅನ್ನೋದು ಇರ್ತಾ ಇತ್ತು ನಿಮಗೆ. ಏಕಾಏಕಿ ಫಾರಿನ್ ಕಳಿಸಿದ್ರಿ, ನಿಮ್ಗೆ ಇಷ್ಟ ಇತ್ತಾ ಫಾರಿನ್ ಕಳ್ಸೋಂಥದ್ದು? ಇಲ್ಲ ಸರ್, ನಮ್ಗೆ ಇಷ್ಟ ಇರಲಿಲ್ಲ. ನಮ್ಮ ಯಜಮಾನ್ರು ಹೇಳಿದ್ರು, ಮದುವೆ ಮಾಡ್ಕೊಂಡು ಹೋಗಪ್ಪ ಬೇಡ ಅಂತಂದರು. ಇಲ್ಲ ಸರ್, ಇಲ್ಲಪ್ಪ ಪಾಪ ಚಾನ್ಸ್ ಸಿಕ್ಕಾಗ ಹೋಗಬೇಕು, ದುಡಿಯೋ ವಯಸ್ಸಲ್ಲಿ ದುಡಿಬೇಕು ಅಂತ ಬಲವಂತ ಮಾಡಿ ಅವ್ರ ಅಪ್ಪನ ಸಮಾಧಾನ ಮಾಡಿ ಹೋದ ಸರ್. ಅವ್ರ ತಂದೆಗೂ ನನಗೂ ಇಷ್ಟನೇ ಇರಲಿಲ್ಲ ಕಳ್ಸೋಕ್ಕೆ. ಈಗ ನೀವು ಯಾರನ್ನಾದರೂ ಮಾತನಾಡಿದ್ರ, ನಮ್ಮ ರಾಜ್ಯ ಸರ್ಕಾರದವ್ರಾಗಿರ್ಬೋದು ಅಥವಾ ಯಾರಾದರೂ DC ತಹಶೀಲ್ದವ್ರು ಯಾರಾದರೂ ಬಂದು ಅಟ್ಲೀಸ್ಟ್ ನಿಮ್ಮ ಮಗನ ಮೃತದೇಹನ ತರುವಂಥ ಪ್ರಯತ್ನ ಮಾಡ್ತೀವಿ, ಅದ್ರ ಪ್ರಯತ್ನಗಳನ್ನ ಮಾಡ್ತೀವಿ ಅಂತ ಯಾರಾದರೂ ಹೇಳಿದ್ರ ನಿಮಗೆ? ಇಲ್ಲ ಸರ್, ಇಲ್ಲ ಸರ್. ಯಾವೊಬ್ಬ ಅಧಿಕಾರಿನೂ ಇಲ್ಲಿವರೆಗೂ ಬಂದಿಲ್ವ ಮನೆಗೆ ಅಂತ? ಈಗ ರೆವಿನ್ಯೂ ಅಧಿಕಾರಿಗಳಂತ ಬಂದಿದ್ದಾರಂತೆ, ತಹಶೀಲ್ದಾರ್ ಅವರು ಬಹುತೇಕ ಬರ್ತಿದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ. ನೀವೀಗ ಕೊನೆಯದಾಗಿ ನಮ್ಮ ಮಗನ್ನ ನೋಡ್ಕೊಳ್ಬೇಕು, ನಮ್ಮ ಮಗನ ಮೃತದೇಹನಾದರೂ ಇಂಡಿಯಾಗೆ ತರಿಸಿ ಅಂತ ಒಂದು ಮನವಿಯನ್ನು ಮಾಡ್ತೀರಾ ಹೇಗೆ ಅಂತ? ಮೃತದೇಹನ ಇಲ್ಲಿಗೆ ತರಬೇಕು ಅಂತ ನಮ್ಮ ಆಸೆ ಸಹ. ಅಲ್ಲೂ ಬೇಡ ಇದು ಮಾಡೋದು ಅಂತ ಅಂದ್ಬಿಟ್ಟು. ಈಗ ಯಾರಾದ್ರೂ ಇದಾರಮ್ಮ, ಯಾರಾದರೂ ಸ್ನೇಹಿತರಾಗಿರ್ಬೋದು, ಯಾರಾದರೂ ಲಂಡನ್ ಇದರಲ್ಲಿ ಇದಾರೆ, ಕೆನಡಾದಲ್ಲಿ ಇದ್ದಾರೆ ಸರ್. ನಮ್ಮ ತಂಗಿ ಇದಾರಲ್ಲ, ಅವ್ರು ವಾರ್ಗಿತ್ತಿ ಮಗ ಇದ್ದಾರೆ, ಅವರೇ ಮುಂದೆ ನಿಂತು ಮಾಡ್ತಾ ಇದ್ದಾನೆ, ಸಹಾಯ ಮಾಡ್ತಿದ್ದಾನೆ. ಈಗ ಅಲ್ಲಿ ಫಾರ್ಮಾಲಿಟೀಸ್ ಎಲ್ಲ ಅಂತ ಅಶ್ವಿನ್ ಅಂತ ಹುಡುಗ ಮಾಡ್ತಿದ್ದಾನೆ ಸರ್. ಹೆಂಗಮ್ಮ ನಿಮ್ಮ ಮಗ ಚಂದನ್ ಹೆಂಗಿರ್ತಿದ್ದ ಹುಡುಗ? ತುಂಬ ಒಳ್ಳೆಯವನು ಸರ್, ತುಂಬ ಸ್ಮೂತು. ಎಲ್ಲರ ಹತ್ರ ಹೊಂದ್ಕೊಂಡು ಎಲ್ಲ ಮಾತಾಡ್ತಾ ಇದ್ದ, ಎಲ್ಲರ ಹತ್ರ ಮಾತಾಡ್ತಾ ಇದ್ದ ಸರ್. ಎಲ್ಲದರಲ್ಲೂ ತುಂಬ ಬುದ್ಧಿವಂತ ಸರ್. ಒಂದು ಡ್ರಾಯಿಂಗ್ ಆಗಲಿ, ಓದೋದಾಗಲಿ, ಪ್ರತಿಯೊಂದು LKGಯಿಂದನೂ ಸ್ಕೂಲ್ಗೆ ಅವನೇ ಫಸ್ಟ್ ಬರ್ತಾ ಇದ್ದ ಸರ್. ಎಲ್ಲಿ ಓದಿದ್ದೆಲ್ಲ? ಇಲ್ಲೇ ತ್ಯಾಮಗೊಂಡಲ್ಲಿ ಓದಿದ್ರ? ಇಲ್ಲಿ 3ನೇ ಕ್ಲಾಸ್. ಫಸ್ಟು ನಾವು ಮಂಡ್ಯದ ಹತ್ರ ಇದ್ವಿ ಸರ್, ಅಲ್ಲಿ LKG ಆಯಿತು. ಆಮೇಲೆ UKGಗೆ ಇಲ್ಲಿ ಬಂದ್ವಿ. ಆವಾಗ ದಾವಸ್ಪೇಟೆ ಗೀತಾ ಇಂಗ್ಲೀಷ್ ಸ್ಕೂಲು, ಅಲ್ಲಿ ಕಳಿಸ್ತಾ ಇತ್ತು. ಇಲ್ಲಿ ಈ ಊರಲ್ಲಿ 3ನೇ ಕ್ಲಾಸ್ ತನಕ ಇತ್ತು ಸರ್. ಆಮೇಲೆ 4ನೇ ಕ್ಲಾಸ್ಗೆ ದಾವಸ್ಪೇಟೆಗೆ ಸೇರಿಸಿದ್ವಿ, ಅದು ಗೀತಾ ಇಂಗ್ಲೀಷ್ ಬ್ರಾಂಚ್ ಅದು. ಆಮೇಲೆ 8ನೇ ಕ್ಲಾಸ್ಗೆ ಇದು ಚನ್ನನಹಳ್ಳಿಗೆ ಹಾಕಬೇಕು ಅಂತ ಆಸೆ ಆಯಿತು ಸರ್. ಆವಾಗಲೇ ಟೈಮ್ ಮೀರೋಗಿತ್ತು, ಅದಕ್ಕೆ ಮತ್ತೆ 9th ಹಾಕಿದ್ವಿ. 9th 1 ವರ್ಷ ಚನ್ನನಹಳ್ಳಿ ಒಳಗೆ ಓದ್ದ ಸರ್. ಆಮೇಲೆ ಅವನಿಗೆ ನಮ್ಮನ್ನು ಬಿಟ್ಟು ಇರೋಕ್ಕಾಗ್ತಿರ್ಲಿಲ್ಲ. ಅವನು ಅಲ್ಲಿ ಅಳ್ತಾ ಇದ್ದ, ನಾವು ಇಲ್ಲಿ ಅಳ್ತಾ ಇದ್ವಿ. ಅವ್ನು ಬಿಟ್ಟು ಇರೋಕ್ಕಾಗ್ತಾನೆ ಇರಲಿಲ್ಲ. ಆಮೇಲೆ ಹೆಂಗೋ ಮಾಡಿ 1 ವರ್ಷ ಓದ್ದ ಸರ್. ಮತ್ತು TC ಅವ್ರು ಎಷ್ಟೋ ಹೇಳಿದ್ರು ಅವ್ರ ತಂದೆ, ಈ ವರ್ಷ ಒಂದು ಓದ್ಬಿಡಪ್ಪ, ಆಮೇಲೆ ಬೇಕಾದ್ರೆ ಬರುವ. ಇಲ್ಲ, ನಾನು ಮಾತ್ರ ಇರೋದಿಲ್ಲ, ನಾನು ಬಂದುಬಿಡ್ತೀನಿ ಅಂತ ಹಠ ಮಾಡಿ ಕುತ್ಕೊಂಡು ಬಂದೇ ಬಿಟ್ಟ ಸಹ. ಅವನು ಅಲ್ಲಿ ಚನ್ನನಹಳ್ಳಿಗೆ ಓದಲೇ ಇಲ್ಲ SLC. ಮತ್ತೆ ಗೀತಾ ಇಂಗ್ಲೀಷ್ ಸ್ಕೂಲ್ಗೆ ಸೇರಿಸಿದ್ವಿ. ಅವ್ರು TCನೇ ಕೊಡಲ್ಲ ಅಂದರು ಸಹ ಚನ್ನನಹಳ್ಳಿ ಒಳಗೆ. ಅಷ್ಟು ಚೆನ್ನಾಗಿ ಓದ ಹುಡುಗನ್ನ ಯಾಕೆ ಬಿಡಿಸ್ತಿದ್ದೀರಾ, ಬೇಡ ಅಂತಂದರು. ನಾವೇ ಫೋರ್ಸ್ ಮಾಡಿ ಏನೇನೋ ಸುಳ್ಳು ಹೇಳಿ ಅವ್ರು ಕೊಡಬೇಕಲ್ಲ, ಅವನು ಹೋಗಲ್ಲ ಅಂತಿದ್ದಾನೆ. ಅದಕ್ಕೆ ಬಲವಂತ ಮಾಡಿ ಇಸ್ಕೊಂಬಂದ್ವಿ ಸರ್. ಅಲ್ಲೂ ತುಂಬ ಒಳ್ಳೆಯ ಹೆಸರು ತಗೊಂಡಿದ್ದ ಸರ್. ಒಂದು ಡ್ರಾಯಿಂಗ್ ಆಗಲಿ, ನೀವೀಗ ಈ ಥರ ಕೂತಿದ್ರೆ ಹಂಗೆ ಬಿಡಿಸೋನು ಸರ್. ಪ್ರತಿಯೊಂದು ಎಜುಕೇಷನ್ ಆಗಲಿ, ಡ್ರಾಯಿಂಗ್ ಆಗಲಿ,
ಕ್ಯಾಲಿಯೋಗ್ರಾಫಿ ಆಗಲಿ ಪ್ರತಿ ಒಂದರಲ್ಲೂ ಇಂಥದ್ರಲ್ಲಿ ಇಲ್ಲ ಅನ್ನಂಗೆ ಇಲ್ಲ ಸರ್. ಇಷ್ಟು ಒಳ್ಳೆ ಗುಣ ಇತ್ತು, ಸರ್ ಒಳ್ಳೆ ಜ್ಞಾನ ಇದ್ದಿದ್ದಕ್ಕೆ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಬೆಂಗಳೂರಲ್ಲಿ ಕೆಲಸನೂ ಕೂಡ ಸಿಗುತ್ತೆ. ಅದೇ ಕಂಪ್ನಿಯವರು ಕೆನಡಾ ದೇಶಕ್ಕೂ ಕೂಡ ಅಷ್ಟೇ ₹1 ಖರ್ಚಿಲ್ಲದೆ ಅವರೇ ಕಳಿಸ್ತಾರೆ. ಸೊ ಇದೆಲ್ಲ ನಿಮ್ಗೊಂಥರ ಪ್ರೌಡ್ ಫೀಲ್ ಅನಿಸ್ತಂತ ಟೈಮ್ನಲ್ಲಿ, ಮಗ ದುಡ್ದು ಇನ್ನೇನೆಲ್ಲವೂ ಚೆನ್ನಾಗಿದೆ ಅನ್ನೋ ಟೈಮ್ನಲ್ಲಿ ಈ ಸಾವು ಎಷ್ಟು ನೋವು ತರಿಸುತ್ತೆ ನಿಮ್ಗೆ? ತುಂಬ ನೋವು ಸರ್. ನಾವಿನ್ ಯಾತಕ್ಕೆ ಬದುಕಬೇಕು, ಇರೋದೊಬ್ಬ ಮಗನ ಕಳ್ಕೊಂಬಿಟ್ಟು ಅಂತ ತುಂಬ ನೋವಾಗುತ್ತೆ ಸರ್. ಯಾಕಾದರೂ ನಾವು ಬದುಕಿದ್ವಪ್ಪ ಅನ್ನಂಗಾಗುತ್ತೆ. ಅವನ ಮೇಲೆ ತುಂಬ ಆಸೆ ಇಟ್ಕೊಂಡಿದ್ವಿ ಸರ್. ಅವನಿಗೆ ಹೆಣ್ಣು ನೋಡ್ತಾ ಇದ್ವಿ ಸರ್. ಈಗ ಪೊಲೀಸರು ಬಂದವ್ರು ಏನು ಹೇಳಿದ್ರು, ನೀವೇನಾದರೂ ಹೇಳಿದ್ರ ಯಾವಾಗ ಬರುತ್ತೆ ಬಾಡಿ ಏನು ಕತೆ ಅಂತ ಏನಾದ್ರು ಅವ್ರಿಗೆ ಯಾರಾದ್ರೂ ಕೇಳಿದ್ರ? ನನಗೆ ಗೊತ್ತಿಲ್ಲ ಸರ್, ನಾನು ಒಳಗಡೆ ಇದ್ದೆ. ಬಂದಿಲ್ಲ. ನಮ್ಮ ಯಜಮಾನ್ರೆ ಹೋಗಿದ್ದಾರೆ ಪೊಲೀಸ್ ಸ್ಟೇಷನ್ಗೆ, ಕರೆಸಿದ್ದಾರೆ. ಕೊನೆಯದಾಗಿ ಯಾವಾಗ ಮಾತಾಡಿದ್ರಮ್ಮ ಮಗನ ಜೊತೆ ನೀವು? ನಾನು ಆವಾಗಲೇ 1 ವಾರ ಆಯಿತು ಸರ್. ಯಾಕೆ ಅವನು ನೋಡಂಗಾಯ್ತು. ಆಮೇಲೆ ಇಂಟರ್ನೆಟ್ ಓಪನ್ ಮಾಡು ಅಂತಂದೆ, ಮಾಡಿ ಅವಾಗ ಮಾತಾಡಿದ್ವಿ ಸರ್. ನಮ್ಮ ಯಜಮಾನ್ರು ಈಗ ಒಂದು ಮೂರು ದಿವಸದ ಕೆಳಗೆ ಮಾತಾಡಿದ್ರು ಸರ್ ಮಗನ ಹತ್ರ. ವಿಡಿಯೋ ಕಾಲ್ ಮಾಡಿ ಮಾತಾಡ್ತಿದ್ರೆ ಯಾವಾಗ್ಲೂ? ಯಾವಾಗ ಮಾತಾಡಿದ್ರು? ನಾನು ಅದೇ 3 ದಿವಸ ಆಯಿತು. ನಾನು 1 ವಾರ ಆಯಿತು ಸರ್ ಮಾತಾಡಿ ಇದರಲ್ಲಿ. ಅವನು ಒಂದು 9 ತಿಂಗಳ ಕೆಳಗೆ ಬಂದಿದ್ದ ಸರ್. ಅವಾಗ ನಮ್ಮ ತಂದೆ ಡೆತ್ ಆದರು. ಅವ್ರ ತಾತನ ನೋಡ್ರಿ ಅಲ್ಲಿಂದ ಬಂದು ತಾತನ ನೋಡೋ ಅಂತ ಅದೃಷ್ಟ ಅವನಿಗಿತ್ತು. 120 ವರ್ಷ ಆಗಿತ್ತು ನಮ್ಮ ತಂದೆಗೆ. ನೋಡ್ಕೊಂಡು ಎಲ್ಲ ಮಾಡ್ಕೊಂಡು ಒಂದು 3 ವಾರ ರಜಾ ಕೊಟ್ಟಿದ್ರು ಸರ್. ಆವಾಗ ಬಂದು ಇಲ್ಲಿ ನಂಜನಗೂಡ್ಗೋದ. ಮತ್ತೆ ನಮ್ಮ ವಾರ್ಗಿತ್ತಿ ಮಗ ಇಲ್ಲಿ ಸ್ಪೀಚ್ ಕೊಡಬೇಕು ಅಂತ ಅಂದರು ಮೈಸೂರಲ್ಲಿ. ಮತ್ತೆ ಹೋದ ಸರ್ ಮೈಸೂರಿಗೆ. ಆವಾಗ ಅಲ್ಲೂ ಸ್ಪೀಚ್ ಕೊಟ್ಟ, ನಾನು ಏನು ಬೇಕಾದ್ರೂ ಸಹಾಯ ಮಾಡ್ತೀನಿ, ಯಾರು ಬೇಕಾದ್ರೂ ಬಂದ್ರು ಕೆನಡಾಕ್ಕೆ ಏನು ಬೇಕಾದ್ರೂ ಸಹಾಯ ಮಾಡ್ತೀನಿ ಅಂತ ಪ್ರತಿಯೊಬ್ಬರಿಗೂ ಅದೇ ಥರ ಸರ್. ಈಗ ಮೃತದೇಹ ತರಬೇಕು ಅಂತಂದ್ರೆ ಅಷ್ಟು ಈಸಿ ಆಗಿರಲ್ಲ. ಒಂದಷ್ಟು ಫಾರ್ಮಾಲಿಟೀಸ್ ಅನ್ನೋದು ಇರುತ್ತೆ, ಕ್ಲಿಯರೆನ್ಸ್ ಅನ್ನೋದಿರುತ್ತೆ, ಫ್ಲೈಟ್ ಬುಕ್ ಮಾಡಬೇಕಾಗಿರುತ್ತೆ, ಕಾರ್ಗೋ ಫ್ಲೈಟಲ್ಲಿ ಹಾಕ್ಕೊಂಡು ಬರಬೇಕಾಗುತ್ತೆ. ನೀವೀಗ ಸರ್ಕಾರಕ್ಕೆ ಏನು ಕೇಳ್ತೀರಾ ಈಗ ಅಂತ? ಇಂಥ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ನಮ್ಮ ರಾಜ್ಯ ಸರ್ಕಾರಕ್ಕಾಗಿರ್ಬೋದು ಅಥವಾ ಕೇಂದ್ರ ಸರ್ಕಾರಕ್ಕಾಗಿರ್ಬೋದು, ಒಬ್ಬ ತಾಯಿಯಾಗಿ ನೀವು ಏನು ಹೇಳ್ತೀರಾ ಈಗ ಅಂತ? ರಾಜ್ಯ ಸರ್ಕಾರದವರು, ಕೇಂದ್ರ ಸರ್ಕಾರದವರು ಎಲ್ಲ ಸಹಾಯ ಮಾಡಬೇಕು. ಅವ್ರನ್ನೇ ನಂಬಿದ್ದೀವಿ ಇದೊಂದು ಸಹಾಯ ಮಾಡ್ಬೇಕು ನಮಗೆ. ನಮ್ಮ ಮಗ ಯಾವಾಗ ನೋಡ್ತೀನೋ ಅನ್ನಂಗೆ ಆಗ್ಬಿಟ್ಟಿದೆ ಸರ್ ನಮಗೆ. ಅವ್ರನ್ನೇ ನಂಬ್ಕೊಂಡಿದ್ದೀವಿ ಸರ್ ನಾವು. ಅವರೆಲ್ಲ ಹೆಲ್ಪ್ ಮಾಡಬೇಕು ಬಾಡಿ ತರಕ್ಕೆ. ನರೇಂದ್ರ ಮೋದಿ ಅವ್ರನ್ನೂ ಕೇಳ್ಕತ್ತಿದ್ದೀವಿ ಸರ್, ಸಹಾಯ ಮಾಡಿ ಅಂತ ಅಂದ್ಬಿಟ್ಟು. ಎಷ್ಟು ಜನ ನಮ್ಮ ಮಕ್ಕಳು ನಿಮ್ಗೆ? ಒಬ್ಬನೇ ಸರ್, ಅವನೊಬ್ಬನೇ. ಏನು ಕೆಲಸ ಮಾಡ್ತಾರೆ? ನೀವು ಯಜಮಾನ್ರು ಏನು ಕೆಲಸ ಮಾಡ್ತಾರೆ? ಅವರು ರಿಟೈರ್ಡ್ ಟೀಚರ್ ಆಗಿದ್ರು, ಈಗ ರಿಟೈರ್ಡ್ ಆಗಿದೆ ಸರ್. PT ಟೀಚರ್. ನಾನು ಹೌಸ್ ವೈಫ್ ಸರ್. ಓಕೆ, ಕೇಳಿದ್ರಲ್ಲ, ಇದು ಚಂದನ್ ಅವರ ತಾಯಿ ಸುಕನ್ಯಾ ಅವರ ಮಾತು. ಅವ್ರು ಕೇಳ್ತಿರುವಂಥದ್ದೊಂದು, ಶೈಲಜಾ ಅವ್ರ ಮಾತು. ಅವ್ರು ಕೇಳ್ತಾ ಇರುವಂಥದ್ದೊಂದೇ, ನನ್ನ ಮಗ ಮುಗಿಲೆತ್ತರಕ್ಕೆ ಬೆಳೆದಿದ್ದ, ಒಳ್ಳೆ ಹಣ ಸಂಪಾದನೆ ಮಾಡ್ತಿದ್ದ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ತೀನಿ ಅನ್ನೋಂಥದ್ದು ಭರವಸೆಯನ್ನು ಕೊಡ್ತಿದ್ದ. ಇಂಥ ಟೈಮ್ನಲ್ಲಿ ಸಾವಿನ ಸುದ್ದಿ ಕೇಳಿ ಇಡೀ ಮನೆ ಎಲ್ಲರೂ ಕೂಡ ಅಷ್ಟೇ ನಾವು ಒಂದು ರೀತಿ ನಿಶಬ್ದವಾಗಿದ್ದೀವಿ. ಏನು ಮಾಡಬೇಕು ಅಂತ ತೋಚ್ತಿಲ್ಲ. ಕೊನೆಯದಾಗಿ ಅವರು ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ತಿದ್ದಾರೆ, ದಯವಿಟ್ಟು ನನ್ನ ಮಗನ ಮುಖ ಕೊನೆಯದಾಗಿ ನೋಡೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಿ. ಕೆನಡಾದಿಂದ ಆದಷ್ಟು ಬೇಗ ಮಗನ ಮೃತದೇಹವನ್ನು ಮನೆಗೆ ತರಿಸುವಂಥ ಒಂದು ಕೆಲಸವನ್ನು ಮಾಡಿ ಅಂತ ಕೈ ಮುಗಿದು ಸರ್ಕಾರಕ್ಕೆ ಕೇಳ್ಕೊತಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಮಂಜುನಾಥ್, ನ್ಯೂಸ್ 18 ನೆಲಮಂಗಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.